ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ. ಆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ನಿಂತಹ ಬೆಟ್ಟವನ್ನ ಯಾದವಾದ್ರಿ ಅಂತನೂ ಕೂಡ ಕರೀತಾರೆ. ಅದೇ ರೀತಿಯಾಗಿ ಈ ಕ್ಷೇತ್ರವನ್ನ ವೇದಾದ್ರಿ ಅಂತ ಹೇಳಿ ಕರೆಯುವುದು ಕೂಡ ಉಂಟು. ಮೇಲುಕೋಟೆಯಲ್ಲಿ ವೇದಗಳ ಒಂದು ವಿಶೇಷವಾಗಿರತಕ್ಕಂತಹ ಪಠಣ ಹಾಗೂ ಎಲ್ಲ ರೀತಿಯಾದಂತಹ ಅಧ್ಯಯನವೂ ಕೂಡ ನಡೀತದೆ. ಆದ್ದರಿಂದ ಆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ಪ್ರತಿಕೃತಿಯನ್ನ ವಿಶೇಷವಾಗಿ ರಾಯರ ಸನ್ನಿಧಾನದಲ್ಲಿ ಇದನ್ನ ಬಂದ ಭಕ್ತರಿಗೆ ದರ್ಶನವನ್ನ ಮಾಡಿಸ್ಲಿಕ್ಕೋಸ್ಕರವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಷ್ಟು ದಿವ್ಯ ಭವ್ಯವಾಗಿರತಕ್ಕಂತಹ ಆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ಮೂರ್ತಿಯನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆ ಚಲುವನಾರಾಯಣ ಸ್ವಾಮಿ ನಿಮಗೆಲ್ಲರಿಗೂ ಕೂಡ ಚಲುವನ್ನ ಅನುಗ್ರಹವನ್ನ ಮಾಡಲಿ. ಬಹಳ ಸುಂದರವಾಗಿರ್ತಕ್ಕಂತಹ ಮೂರ್ತಿ ಅದು ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ. ಸೊ ಅಷ್ಟು ವಿಶೇಷವಾಗಿರತಕ್ಕಂತಹ ಮೂರ್ತಿಯನ್ನ ನಾವು ರಾಯರ ಸನ್ನಿಧಾನದಲ್ಲಿ ಕಾಣ್ತಾ ಇದ್ದೇವೆ. ಸೊ ರಾಯರ ಅನುಗ್ರಹದಿಂದ ನಮಗೆ ಎಲ್ಲ ತೀರ್ಥ